ಹಾಯ್ ನಮಸ್ತೆ ಎಲ್ಲರಿಗೂ ಹೆಂಗಿದ್ದೀರಿ. ಇವತ್ತಿನ ರೆಸಿಪಿ ಮಿಕ್ಸ್ ವೆಜ್ ಪಟ್ಟಿ ಸಮೋಸ. ನಿಮಗೆ ಬೇಕಿದ್ರೆ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿ ಇಟ್ಕೋಬೋದು, ಅಥವಾ ಪಾರ್ಟಿ ಇತ್ತಂದರೆ ಹಿಂದಿನ ದಿನವೇ ಇವನ್ನು ರೆಡಿ ಮಾಡಿಟ್ಟು ನೆಕ್ಸ್ಟ್ ಡೇ ಫ್ರೈನೂ ಮಾಡ್ಬೋದು. ಮನ್ಯಾಗ ಹುಡುಗರು ಇದ್ರಂದ್ರೆ ಹಿಂಗೆ ಮಿಕ್ಸ್ ವೆಜ್ ಪಟ್ಟಿ ಸಮೋಸ ಮಾಡಿರಿ, ಅವ್ರಿಗೆ ವೆಜಿಟೇಬಲ್ಸ್ ತಿನ್ಸಿದಂಗೂ ಆಗ್ತದೆ, ಒಂದು ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ನೂ ಆಗ್ತದೆ. ಮಿಕ್ಸ್ ವೆಜ್ ಪಟ್ಟಿ ಸಮೋಸ ಮಾಡೋ ಸಲುವಾಗಿ ಫಸ್ಟ್ ನಾವು ಒಂದು ಕಡಾಯಿನಾಗ ಎಣ್ಣೆ ಹಾಕೊಂಬಿ, ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅದ್ರಾಗ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ರಿ. ಯಾವಾಗ ಜೀರಿಗೆ ಚಟ್ಪಟ ಅಂತವ ಅದ್ರಾಗ ಫೈನ್ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡಿ, ಅದಾದಮೇಲೆ ಫೈನ್ ಕಟ್ ಮಾಡಿ ಇಟ್ಕೊಂಡಿದ್ದು ಗಾರ್ಲಿಕ್, ಜಿಂಜರ್, ಅಲ್ಲ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿರಿ. ಅದಾದಮೇಲೆ ಫ್ರೋಝನ್ ಹಸಿ ಬಟಾಣಿ, ಫ್ರೋಝನ್ ಕಾರ್ನು ಸಿಗ್ತಾವೀಗ, ಅದು ಹಾಕ್ರಿ. ಅದಾದ್ಮೇಲೆ ಫೈನ್ ಕಟ್ ಮಾಡಿ ಇಟ್ಕೊಂಡಿದ್ದು ಬೀನ್ಸ್, ಗಜ್ರಿ ಹಾಕಿ ಕುಕ್ ಮಾಡಿರಿ. ಗಜ್ರಿ ಬೀನ್ಸ್ ಜಲ್ದಿ ಸಾಫ್ಟ್ ಆಗಬೇಕಂದ್ರೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ರಿ. ನಿಮ್ಮ ಮನ್ಯಾಗ ಖಾರ ಭಾಳ ಕಡಿಮೆ ತಿಂತಿದ್ರಂದ್ರೆ ಗ್ರೀನ್ ಚಿಲ್ಲಿ ಸ್ಕಿಪ್ನೂ ಮಾಡ್ಬೋದು, ಅಥವಾ ರೆಡ್ ಚಿಲ್ಲಿ ಮುಂದೆ ಹಾಕ್ತೀನಿ, ಅದನ್ನು ಸ್ಕಿಪ್ ಮಾಡ್ಬೋದು. 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ, ಸ್ವಲ್ಪ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿರಿ. ಎಲ್ಲ ವೆಜಿಟೇಬಲ್ ಸಾಫ್ಟ್ ಆಗತನ ಕುಕ್ ಮಾಡಿರಿ. ಅದಾದಮೇಲೆ ಬಾಯ್ಲ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದು ಆಲೂಗಡ್ಡೆ ಹಾಕ್ರಿ. ಇದು ಆಲೂಗಡ್ಡೆ ನಾ ಮೊದಲೇ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ನೀವು ಪ್ರೆಷರ್ ಕುಕ್ ಮಾಡಿ ಇಟ್ಕೋಬಹುದು. ಇದು ಮಿಕ್ಸರ್ ಎಲ್ಲ ಒಂದಾಗಿ ಬರ್ಬೇಕಂಥೇಳಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಲತ್ತೀನಿ. ನಿಮ್ಮದು ಆಲೂಗಡ್ಡೆ ಭಾಳ ಸಾಫ್ಟ್ ಇತ್ತಂದರೆ ನೀರು ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ಭಾಳ ನೀರು ಹಾಕಿ ಪೇಸ್ಟ್ ಥರನೂ ಮಾಡಬೇಡ್ರಿ, ಬೈಟ್ ಇರ್ಬೇಕದ್ರಾಗ. ಇಲ್ಲಿ ನೀವು ನೋಡ್ಬೋದು ಪಟ್ಟಿ ಸಮೋಸದು ಫಿಲ್ಲಿಂಗ್ ಆಲ್ಮೋಸ್ಟ್ ರೆಡಿ ಅದ. ಇದಕ್ಕೀಗ ಫೈನ್ ಕಟ್ ಮಾಡಿ ಇಟ್ಕೊಂಡಿದ್ದು ಕೊತ್ತಂಬರಿ ಹಾಕಮಿ. ಬೇಕಿದ್ರೆ ನೀವು ಇದು ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಭಾಳ ಈಸಿಲಿ ಪಾರ್ಟಿ ಇತ್ತಂದ್ರೂ ಮಾಡ್ಕೋಬೋದು. ನಮ್ದು ಫಿಲ್ಲಿಂಗ್ ರೆಡಿ ಅದ. ನಾವು ಇದಕ್ಕೆ ಹಿಟ್ಟು ಕಲ್ಸ್ಕೊಳಮಿ. ಹಿಟ್ಟು ಮಾಡ್ಕೊಳ್ಳೋ ಸಲುವಾಗಿ ನಾನು ಒಂದು ಬೌಲ್ನಾಗ 2 ಕಪ್ ಬರೀ ಮೈದಾ ಹಿಟ್ಟು ಯೂಸ್ ಮಾಡೀನಿ. ಇದಕ್ಕೆ ಸ್ವಾದಿಗೆ ಎಷ್ಟು ಬೇಕಾಗ್ತದೆ ಸ್ವಲ್ಪ ಉಪ್ಪು ಹಾಕಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚಂದ ಮಿಕ್ಸ್ ಮಾಡಮಿ. ಅದಾದಮೇಲೆ ನೀರು ಹಾಕಿ ಗಟ್ಟಿ ಒಂದು ಹಿಟ್ಟು ರೆಡಿ ಮಾಡಿ ಇಟ್ಕೊಂಬಿ. ಭಾಳ ನೀರು ಹಾಕಿ ಅಳಸ್ನೂ ಮಾಡಬೇಡ್ರಿ, ಭಾಳ ಗಟ್ಟಿ ಹಾಕಿ ಕೈ ಬ್ಯಾನಿ ಆಗಂಗೆ ಗಟ್ಟಿನೂ ಮಾಡಿಟ್ಕೋಬೇಡ್ರಿ. ಮೀಡಿಯಮ್ ಸಾಫ್ಟ್ ಹಿಟ್ಟು ರೆಡಿ ಮಾಡಿ ಇಟ್ಕೊರಿ. ಚಪಾತಿ ಎಷ್ಟು ನೀವು ಮಾಡ್ಕೊತೀರಲ್ಲ ಹಂಗಿರ್ಬೇಕು ಹಿಟ್ಟು ರೆಡಿ ಆಗದ. ಇದನ್ನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಲಿಕ್ಕೆ ಸೈಡಿಗೆ ಇಡಮಿ. ರೆಸ್ಟ್ ಆದಮೇಲೆ ಚಂದ ಇದನ್ನು ಮತ್ತೊಂದು ಸಲ ನಾದ್ಕೊಂಡು ಇದ್ರದ್ದು ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಂಡು ರೋಲ್ ಮಾಡಮಿ. ಮೈದಾ ಹಿಟ್ಟಿಂದ ರೋಲ್ ಮಾಡೋದು ಅಷ್ಟು ಈಸಿ ಇರೋಂಗಿಲ್ಲ. ಹಿಟ್ಟು ಭಾಳ ಗಟ್ಟಿ ಆದರೆ ಕೈನೂ ಬ್ಯಾನಾಗೋ ಚಾನ್ಸ್ ಇರ್ತಾವೆ. ಸೊ ಇದ್ರದ್ದು ಕನ್ಸಿಸ್ಟೆನ್ಸಿ ಭಾಳ ಕರೆಕ್ಟ್ ಇರಬೇಕು. ನೋಡ್ರಿ, ಇಲ್ಲಿ ನಾನು ಹಿಟ್ಟನ್ನ ಒಣ ಪುಡಿಯೊಳಗೆ ಎದ್ಕೊಂಡು ರೋಲ್ ಮಾಡ್ಲತ್ತೀನಿ. ಹೀಗೆ ಆಲ್ಮೋಸ್ಟ್ ಎಷ್ಟು ಹಿಟ್ಟು ಮಾಡಿರ್ತೀರ ಅಷ್ಟನ್ನು ಮಾಡಿಟ್ಕೊಂಡು ನೀವು ಸುಡ್ಬೋದು. ಇಲ್ಲಾಂದರೆ ಒಂದೊಂದೇ ಮಾಡ್ಕೊತ ಹಾಗೆ ಇಮಿಡಿಯೇಟ್ಲಿನೂ ಇದನ್ನು ಗರಂ ತವನಾಗ ಹಾಕಿ ತೆಗ್ಕೋಬೋದು. ಗರಂ ತವನಾಗ ಹಾಕಿ ತೆಗಿಬೇಕಂದ್ರೆ ಮೋಸ್ಟ್ಲಿ ಇದಕ್ಕೆ 4 ರಿಂದ 5 ಸೆಕೆಂಡ್ ಅಷ್ಟೇ ಬೇಕಾಗ್ತವ. ತವ ಗರಂ ಇತ್ತಂದರೆ ಜಸ್ಟ್ ಒಂದು ಸೈಡ್ ಹಾಕ್ರಿ. ಅದು ಆ ಬೆಂದದ ಅಂತ ಟ್ರಾನ್ಸ್ಲೂಸೆಂಟ್ ಆಗಿ ಕಾಣಿಸಿತ್ತಂತಂದರೆ ಇನ್ನೊಂದು ಸೈಡ್ ಚೇಂಜ್ ಮಾಡಿ ಅದನ್ನು ತೆಗೆದು ಪ್ಲೇಟಿಗೆ ಇಟ್ಕೊರಿ. ಹೀಗೆ ನಾ ಪೂರ್ತಿ ಪಟ್ಟಿಗಳು ಮಾಡಿಟ್ಕೊಂಡಿನಿ. ಪಟ್ಟಿ ನಾವು ಮನ್ಯಾಗ ಮಾಡ್ಕೊಳ್ಳೋದ್ರಿಂದ ಸೇಮ್ ಸೈಜ್ನಿಂದ ಬರೋಂಗಿಲ್ಲ, ಯಾಕಂದರೆ ನಾವು ಗುಂಡು ಮಾಡಿ ಆಮೇಲೆ ಕಟ್ ಮಾಡೋದ್ರಿಂದ ಅನ್ಇವನ್ ಇರ್ತಾವೆ. ಏನೂ ಪ್ರಾಬ್ಲಮ್ ಇಲ್ಲ. ಈಕ್ವಲ್ ಆಗಿ ಕಟ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಈಕ್ವಲ್ ಆಗಿ ಕಟ್ ಮಾಡಿ ಇಟ್ಕೊರಿ. ಪಟ್ಟಿ ರೆಡಿ ಆದಮೇಲೆ ಇದಕ್ಕೆ ಹಚ್ಚೋ ಸಲುವಾಗಿ ಒಂದು ಸ್ವಲ್ಪ ಮೈದಾ ಹಿಟ್ಟಿನಾಗ ನೀರು ಹಾಕಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಬಿ. ಇದ್ರಾಗ ಏನೂ ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ಇಲ್ಲಿ ನೀವು ನೋಡ್ಬೋದು ಪಟ್ಟಿನ ಹೆಂಗೆ ಫೋಲ್ಡ್ ಮಾಡ್ಲತ್ತೀನಿ ಅಂಥೇಳಿ. ಇದು ತ್ರಿಕೋನ ಶೇಪ್ನಾಗ ಫೋಲ್ಡ್ ಮಾಡಬೇಕು. ಫಸ್ಟ್ ಫೋಲ್ಡ್ ಮಾಡೋ ಮುಂದೆ ಪಟ್ಟಿ ಸೈಜಿನ್ಕಿನ್ನೂ ಸ್ವಲ್ಪ ಹೊರಗೆ ಬರಬೇಕು. ಆಮೇಲೆ ಅದನ್ನು ಇನ್ನೊಂದು ಏನು ಸ್ಟ್ರೇಟ್ ಲೈನ್ ಇರ್ತದಲ್ಲ ಅದ್ರ ಕಡೆ ಸಮ ಆಗಿ ಫೋಲ್ಡ್ ಮಾಡಿಕೊಂಡ್ರೆ ಈಸಿಲಿ ತ್ರಿಕೋನ ಶೇಪ್ನಾಗ ಬರ್ತದೆ. ಯಾವಾಗ ಸ್ವಲ್ಪ ಉಳಿತದಲ್ಲ ಪಟ್ಟಿ ನಿಮ್ದು ಏನು ಪಟ್ಟಿ ಮಾಡಿ ಇಟ್ಕೊಂಡಿರ್ತೀರಿ ಅದ್ರದ್ದು ಮ್ಯಾಲೆ ನೀವು ಮಿಕ್ಸ್ ಮಾಡಿಟ್ಕೊಂಡಿದ್ದು ಮೈದಾ ಹಿಟ್ಟಿನ ಮಿಕ್ಸರ್ ಹಚ್ಕೊರಿ. ಎಲ್ಲೆಲ್ಲಿ ನಿಮಗೆ ಗ್ಯಾಪ್ ಅನ್ನಿಸ್ತೋ ಅಲ್ಲೆಲ್ಲಿ ಮಿಕ್ಸರ್ ಹಚ್ಕೊಂಡು ಸೈಡಿಗೆ ಇಟ್ಕೋಬೋದು. ಹೀಗೆ ನೀವು ಆಲ್ಮೋಸ್ಟ್ ಎಲ್ಲ ಪಟ್ಟಿ ಮಾಡಿ ಜಿಪ್ಲಾಕ್ನ ಹಾಕಿ ಫ್ರೀಜ್ನೂ ಮಾಡ್ಬೋದು. ಯಾವಾಗ ಬೇಕಾವಾಗ ಫ್ರೈ ಮಾಡ್ಕೋಬೋದು. ಇಲ್ಲಿ ನೋಡ್ಲತ್ತೀರಿ ಪಟ್ಟಿ ಸಮೋಸ ಕರಿಲಾಕ ಎಣ್ಣೆ ಗರಂ ಆಗ್ಯದ. ಇದ್ರಾಗ ಒಂದೇ ಸಲ ನಾನು 4 ಹಾಕಿನಿ. ನಿಮ್ಗೆ ಎಷ್ಟು ಅನುಕೂಲ ಆಗ್ತದ, ಎಷ್ಟು ಎಣ್ಣೆ ಇಟ್ಕೊಂಡಿರ್ತೀರ ಅನ್ನೋದ್ರ ಮೇಲೆ ನೀವು ಹಾಕಿ ಗೋಲ್ಡನ್ ಫ್ರೈ ಆಗತ್ತನ್ನು ಫ್ರೈ ಮಾಡಿ ತೆಕ್ಕೋರಿ. ಐ ಹೋಪ್ ನಿಮಗೆ ಈ ವಿಡಿಯೋ ಪಸಂದ್ ಆಗ್ಯದ ಅನ್ಕೊತೀನಿ, ಈ ರೆಸಿಪಿ ಇಷ್ಟ ಆಗ್ಯದ ಅನ್ಕೊತೀನಿ. ಪ್ಲೀಸ್ ಈ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋರಿ. ಮತ್ತು ಇಂಥದ್ದೇ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ನಿಮಗೇನಾದ್ರೂ ರೆಸಿಪಿ ನೋಡಬೇಕಾಗಿದ್ದರೆ ಕಮೆಂಟ್ನೂ ಮಾಡಿರಿ. ಮತ್ತು ನಿಮ್ಮದು ಒಪಿನಿಯನ್ಸ್, ಸಜೆಷನ್ಸ್ ಏನಾದರೂ ಇದ್ದರೆ ಪ್ಲೀಸ್ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ.
ಥ್ಯಾಂಕ್ ಯು ಸೋ ಮಚ್.